ದಂತಹ ಚಂದಾದಾರಿಗೆ ಮುತ್ತಿನಂತಹ ವೀಕ್ಷಕರಿಗೆ ಕುನಿಮಲ್ ವರ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಹೊಸ ಬಂಪರ್ 2026ನೇ ಇಸ್ವಿದು ಬೇಸಿಗೆ ಬಂಪರ್ ಲಾಂಚ್ ಆಗಿದೆ. ಎಲ್ಲ ಏಜೆನ್ಸಿಗಳಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಟಿಕೆಟ್ಸು. ಸೊ ನಾವು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ 2026ನೇ ಬೇಸಿಗೆ ಬಂಪರ್ ಅಲ್ಲಿ ಮೊದಲನೇ ಬಹುಮಾನದಿಂದ ಅಂತಿಮ ಬಹುಮಾನ ಏನೇನಿದೆ, ಮತ್ತೆ ನೀವು ಏನಾದರೂ ಟಿಕೆಟಿನ ಖರೀದಿ ಮಾಡಿದ್ರೆ ಯಾವ ರೀತಿ ನೀವು ರಿಸಲ್ಟ್ನ ಚೆಕ್ ಮಾಡಬಹುದು, ಆಮೇಲೆ ಯಾವ ದಿನಾಂಕ ಇದು ಡ್ರಾ ಆಗುತ್ತೆ, ಮತ್ತೆ ಇದರ ದರ, ಆಮೇಲೆ ಎಷ್ಟೊಂದು ಸೀರೀಸ್ ಇದೆ, BR ಸಂಖ್ಯೆ, ಇವನ್ನೆಲ್ಲ ನಾವು ಇದೇ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನೀವು ಪಾಸ್ ಮಾಡಿದಂಗೆ ಪೂರ್ತಿಯಾಗಿ ನೋಡಿ, ಆವಾಗಲೇ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಲಭ್ಯವಾಗೋದು. ನೀವೇನಾದ್ರೂ ಹೊಸಬ್ರಾದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬೇಸಿಗೆ ಬಂಪರ್ 2026ನೇ ಇಸ್ವಿದೆ. ನೋಡಿ ಸ್ನೇಹಿತರೆ, ಟಿಕೆಟ್ ಈ ರೀತಿ ಇದೆ. ಇದರಾಗೆ ನಿಮಗೆ ಒಂದು 3-4 ಬಣ್ಣ ನೋಡ್ಬೋದು. ನೋಡಿ, ನೀಲಿ ಬಣ್ಣ, ಹಳದಿ ಬಣ್ಣ, ಆಮೇಲೆ ಕಪ್ಪುದು, ಆಮೇಲೆ BR ಸಂಖ್ಯೆ. ಆಯ್ತಾ, ಇದು BR ಸಂಖ್ಯೆ 108. ಸ್ನೇಹಿತರೆ, ಈ BR ಸಂಖ್ಯೆ 108 ಅರ್ಥ ಏನಂದ್ರೆ ಇದು ಡ್ರಾ ಸಂಖ್ಯೆ ಅಂತ. ಅಂದ್ರೆ ನೀವು ಹಿಂದಿನ ಬಂಪರ್ ನೋಡಿದಾಗ ನೀವು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂಪರ್ ಇತ್ತು, ಅದ್ರ BR ಸಂಖ್ಯೆ 107 ಇತ್ತು, 107 ಇತ್ತು. ಈಗ 108 ಆಯ್ತಾ ಸಮ್ಮರ್ ಬಂಪರ್. ನೆಕ್ಸ್ಟ್ ಬರೋ ವಿಶ್ವ ಬಂಪರ್ಗೆ 109 ಆಗಿರುತ್ತೆ. ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕೇಳಿ. ಆಮೇಲೆ ಈ ಸಮ್ಮರ್ ಬಂಪರ್ ಅಲ್ಲಿ, ಈ ಬೇಸಿಗೆ ಬಂಪರ್ ಅಲ್ಲಿ ಎಷ್ಟು ಸೀರೀಸ್ ಇದೆ ಅಂದ್ರೆ ಎಷ್ಟು ಮುಂದ್ಗಡೆ, ಈಗ 6 ಅಂಕಿ ಮುಂದ್ಗಡೆ ಒಂದು 2 ಲೆಟರ್ಸ್ ಇರುತ್ತವಲ್ಲ, ಅದನ್ನ ಸೀರೀಸ್ ಅಂತ ಕರಿತೀವಿ. ನೋಡಿ ಇದ್ರಾಗ ನೋಡಿ SE ಸೀರೀಸ್ ಇದೆ. ಆಯ್ತಾ, SE ಅದು ಎಷ್ಟು ಸೀರೀಸ್ ಇದೆ, ಅದು ಸೀರೀಸ್ 6 ಸೀರೀಸ್ ಇದೆ ಸ್ನೇಹಿತರೆ. ಮೊದಲನೇ ಸೀರೀಸು SA, ಆಮೇಲೆ ಎರಡನೇದು SB, ಮೂರನೇದು SC, ನಾಲ್ಕನೇದು SD, ಐದನೇದು SE, ಆರನೇದು SG. ಅಂದ್ರೆ 6 ಸೀರೀಸ್ ಇದೆ. ಈ 6 ಸೀರೀಸ್ ಅಲ್ಲಿ ಮೊದಲನೇ ಬಹುಮಾನ ಯಾವ್ದಾದ್ರೂ ಒಂದು ಸೀರೀಸಿಗೆ ಹೋಗುತ್ತೆ, ಯಾವ್ದಾದ್ರೂ ಒಂದು ಅಂಕಿಗೆ ಹೋಗುತ್ತೆ. ಆಯ್ತಾ, ಒಬ್ರಿಗೆ ಹೋಗೋದು. ಮೊದಲನೇ ಬಹುಮಾನ 10 ಕೋಟಿ, ಮೊದಲನೇ ಬಹುಮಾನ 10 ಕೋಟಿ ಆಗಿರುತ್ತದೆ. ಆಮೇಲೆ ಇದು ಟಿಕೆಟ್ ದರ 250 ರೂಪಾಯಿ ಇದೆ ಸ್ನೇಹಿತರೆ. ಒಂದು ಟಿಕೆಟ್ಗೆ 250 ರೂಪಾಯಿ ಆಗಿರುತ್ತೆ ಈ ಸಮ್ಮರ್ ಬಂಪರ್ 2026ನೇ ಇಸ್ವಿದು. ಆಮೇಲೆ ನೀವು ಯಾವ ರೀತಿ ರಿಸಲ್ಟ್ನ ಚೆಕ್ ಮಾಡೋದನ್ನು ನೋಡೋಣ. ಮೊದಲು ಬಹುಮಾನ ಹೋಗೋಣ. ಬಹುಮಾನ ಅಂದ್ರೆ ಪ್ರೈಸ್. ಫಸ್ಟ್ ಪ್ರೈಸ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ 10 ಕೋಟಿ ಇದೆ, ಒಬ್ರಿಗೆ ಹೋಗುತ್ತೆ. ಎರಡನೇ ಬಹುಮಾನ ಅಂದ್ರೆ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಈ ಸಮ್ಮರ್ ಬಂಪರ್ 2026 ಟಿಕೆಟ್ ಅಲ್ಲಿ 1 ಕೋಟಿ ಇದೆ. ಆ 1 ಕೋಟಿನೂ ಕೂಡ ಯಾವ್ದಾದ್ರೂ ಒಂದು ಸೀರೀಸ್ಗೆ ಹೋಗುತ್ತೆ. ಅಂದ್ರೆ ಒಬ್ರಿಗೆ 1 ಪರ್ಸನ್ಗೆ ಹೋಗುತ್ತೆ. ಮೊದಲನೇ ಬಹುಮಾನ 10 ಕೋಟಿನೂ ಒಬ್ರಿಗೆ ಹೋಗುತ್ತೆ. ಎರಡನೇ ಬಹುಮಾನ ಕೂಡ ಬೇಸಿಗೆ ಬಂಪರದ್ದು ಒಬ್ರಿಗೆ ಹೋಗೋದು. ನೀವು ಆಮೇಲೆ ತಿಳ್ಕೊಬೇಡಿ 6 ಸೀರೀಸ್ ಇದೆ, 6 ಜನಕ್ಕೆ 1 ಕೋಟಿ ಪ್ರಕಾರ ಹೋಗುತ್ತೆ. ಇಲ್ಲ, ಎರಡನೇ ಬಹುಮಾನ ಕೂಡ 1 ಕೋಟಿ ಒಬ್ರಿಗೆ ಹೋಗೋದು. ಯಾವ್ದಾದ್ರು ಸೀರೀಸ್ ಬರ್ಬೋದು. ಆಯ್ತಾ, ಫಸ್ಟ್ ಸೆಕೆಂಡು ಒಬ್ಬೊಬ್ಬರಿಗೆ ಹೋಗೋದು. ಈಗ ಮೂರನೇ ಬಹುಮಾನ ನೋಡೋಣ ಸ್ನೇಹಿತರೆ. ಮೂರನೇ ಬಹುಮಾನ ಬಂದ್ಬಿಟ್ಟು 5 ಲಕ್ಷ ಇದೆ. 5 ಲಕ್ಷ ಇದು ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ 6 ಸೀರೀಸ್ ಇದೆಯಲ್ಲ, 6 ಸೀರೀಸಿಗೆ 5 ಲಕ್ಷ ಪ್ರಕಾರ ಹೋಗುತ್ತೆ. 2 ಸಲ ಡ್ರಾ ಮಾಡ್ತಾರೆ. ಅಂದ್ರೆ ಅದರ ಅರ್ಥ SAಗೆ 5 ಲಕ್ಷ, ತಿರ್ಗಾ ಡ್ರಾ ಮಾಡ್ತಾರೆ SAಗೆ. ಅಂದ್ರೆ 2 SA, 2 SB, 2 SC, 2 SD, SE ಮತ್ತು SG. ಅಂದ್ರೆ 12 5 ಲಕ್ಷ, 12 ಜನಕ್ಕೆ 5 ಲಕ್ಷ ಪ್ರಕಾರ ಹೋಗುತ್ತೆ. ಅಂದ್ರೆ 12 ಮಂದಿಗೆ 5 ಲಕ್ಷ ಪ್ರಕಾರ ಸಿಗುತ್ತೆ. ಮೂರನೇ ಬಹುಮಾನ 5 ಲಕ್ಷ. ಆಯ್ತಾ, ಈಗ ನಾಲ್ಕನೇ ಬಹುಮಾನ ಸ್ನೇಹಿತರೆ 54 ಜನಕ್ಕೆ ಇದೆ. ನಾಲ್ಕನೇ ಬಹುಮಾನ 54 ಜನಕ್ಕೆ ನಾಲ್ಕನೇ ಬಹುಮಾನ ಇದೆ. ನಾಲ್ಕನೇ ಬಹುಮಾನ ಬಂದ್ಬಿಟ್ಟು ಪ್ರೈಸ್ ಅಮೌಂಟ್ ಬಂದ್ಬಿಟ್ಟು 1 ಲಕ್ಷ. ಈ ಬೇಸಿಗೆ ಸಮ್ಮರ್ ಬಂಪರ್ದು ನಾಲ್ಕನೇ ಬಹುಮಾನ 1 ಲಕ್ಷ ಇಟ್ಟಿದ್ದಾರೆ. ಅದು ಯಾವ ರೀತಿ ನಂಬರ್ಸ್ ನೋಡ್ತಾರೆ ಸ್ನೇಹಿತರೆ. ಈಗ ನಾವು ಅದರಲ್ಲಿ ಈ ನಾಲ್ಕನೇ ಬಹುಮಾನಲ್ಲಿ ಸೀರೀಸ್ ನೋಡಲ್ಲ, ಅಂದ್ರೆ ಆಲ್ಫಾಬೆಟ್ಸ್ ಲೆಕ್ಕಕ್ಕಿಲ್ಲ. ನಾಲ್ಕನೇ ಬಹುಮಾನ ಬೇಸಿಗೆ ಬಂಪರ್ದು ಆಲ್ಫಾಬೆಟ್ಸ್ ಅಂದ್ರೆ ಮುಂದ್ಗಡೆ 2 SE, SB ಅಂತ ಅಕ್ಷರಗಳಿದಾವಲ್ಲ, ಲೆಟರ್ಸ್, ಅದು ಲೆಕ್ಕಕ್ಕಿಲ್ಲ. ಯಾವ್ದು ಲೆಕ್ಕಕ್ಕೆ? 6 ಸಂಖ್ಯೆ ಇರುತ್ತಲ್ಲ ಸ್ನೇಹಿತರೆ, ನಿಮ್ಮ ಟಿಕೆಟ್ ಅಲ್ಲಿ 6 ಸಂಖ್ಯೆ ನೋಡ್ಬೋದು. ಆಯ್ತಾ, 6 ಸಂಖ್ಯೆಯಲ್ಲಿ ಮೊದಲನೇ ಒಂದು ಫಸ್ಟ್ ಸಂಖ್ಯೆ ಬಿಟ್ಬಿಟ್ಟು ಮಿಕ್ಕಿದ್ದು 5 ಸಂಖ್ಯೆನ
4th ಪ್ರೈಸ್ಗೆ ಡಿಕ್ಲೇರ್ ಮಾಡ್ತೀವಿ, ಅಂದರೆ ಡಿಕ್ಲೇರ್ ಆಗಿರುತ್ತದೆ. ಅಂದರೆ ಈಗ ನೀವು ನೋಡ್ಬೋದು ಇಲ್ಲಿ 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 ಫಸ್ಟ್ ಸಂಖ್ಯೆ ಬಂದ್ಬಿಟ್ಟು 2 ಇದೆ. ಈ 2 ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು 5 ಸಂಖ್ಯೆ, ಆ 2 ಬಿಟ್ಬಿಟ್ಟು ಮಿಕ್ಕಿದ್ದು 5 ಸಂಖ್ಯೆ ಏನಾದರೂ ಈಗ ಇಲ್ಲಿ 5 ಸಂಖ್ಯೆ 3 0 2 5 ಇದೆ. ಈ 3 0 2 5 ಏನಾದರೂ 4th ಪ್ರೈಸಿಗೆ ಬಂದ್ರೆ ಯಾರ ಹತ್ರ 3 0 2 5 ಇರುತ್ತೆ, 54 ಮಂದಿ ಜನ 54 ಜನ ಹತ್ರ 3 0 2 5 ಇರುತ್ತಲ್ಲ, ಅವರಿಗೆ 1 ಲಕ್ಷ ಪ್ರಕಾರ ಹೋಗುತ್ತೆ. 54 ಜನಕ್ಕೆ ಅಂದ್ರೆ 54 ಜನಕ್ಕೆ 1 ಲಕ್ಷ ಪ್ರಕಾರ ಹೋಗುತ್ತೆ. ಅಂದ್ರೆ 4ನೇ ಬಹುಮಾನ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನೇನಾದ್ರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಕೇಳಿ, ನಾನು ಅದಕ್ಕೆ ಆದಷ್ಟು ನಿಮಗೆ ಅರ್ಥಾವ ರೀತಿ ನಾನು ಟೈಪ್ ಮಾಡ್ಬಿಟ್ಟು ನಿಮಗೆ ಕಳಿಸ್ತೀನಿ. 4ನೇ ಬಹುಮಾನ ನಿಮಗೆ 1 ಲಕ್ಷ, ಕೊನೆ 4 ಅಂಕಕ್ಕೆ 54 ಮಂದಿಗೆ ಹೋಗುತ್ತೆ. ಈಗ 6ನೇ ಬಹುಮಾನ ಸ್ನೇಹಿತರೆ, 6ನೇ ಬಹುಮಾನ ಬಂದ್ಬಿಟ್ಟು 5,000 ಅಂದ್ರೆ 5,000. ಈ 5,000 ಎಷ್ಟು ಜನಕ್ಕಿದೆ? 5,000 ಬಂದ್ಬಿಟ್ಟು 16,200 ಜನಕ್ಕಿದೆ. 16,200 ಜನಕ್ಕೆ 5,000 ಪ್ರಕಾರ ಹೋಗುತ್ತೆ. ಅದು ಮೊದಲನೇ 2 ಅಂಕೆ ಬಿಟ್ಬಿಟ್ಟು ಕೊನೆ 4 ಅಂಕೆ ಕನ್ಸಿಡರ್ ಮಾಡ್ತಾರೆ 5,000. ಈಗ 1 2 3 4 5 6ನೇ ಬಹುಮಾನ ಬಂದ್ಬಿಟ್ಟು 2,000. 6ನೇ ಬಹುಮಾನ 2,000 ಎಷ್ಟು ಜನಕ್ಕಿದೆ? 2,000 ಸ್ನೇಹಿತರೆ ಬಂದ್ಬಿಟ್ಟು 19,440 ಜನಕ್ಕಿದೆ. ಅಂದ್ರೆ 7ನೇ ಬಹುಮಾನ 2,000 ರೂಪಾಯಿ 19,440 ಜನಕ್ಕೆ 2,000 ಪ್ರಕಾರ ಹೋಗುತ್ತೆ. ಅಂದ್ರೆ ಮೊದಲನೇ ಟಿಕೆಟ್ ಸಂಖ್ಯೆಯಲ್ಲಿ 6 ಅಂಕೆಗಳು ಇರುತ್ತವೆ. ಮೊದಲನೇ 2 ಅಂಕೆ ಬಿಟ್ಬಿಟ್ಟು ಕೊನೆ 4 ಅಂಕೆ ಕನ್ಸಿಡರ್ ಮಾಡ್ತಾರೆ 2,000 ಕೂಡ. ಆಮೇಲೆ ಈಗ 8ನೇ ಬಹುಮಾನ 1,000 ರೂಪಾಯಿ. 1,000 ರೂಪಾಯಿ ಎಷ್ಟು ಜನಕ್ಕಿದೆ ನೋಡೋಣ. 1,000 ರೂಪಾಯಿ ಬಂದ್ಬಿಟ್ಟು ಸ್ನೇಹಿತರೆ 38,880 ಜನಕ್ಕಿದೆ. 38,880 ಜನಕ್ಕೆ 1,000 ರೂಪಾಯಿ ಪ್ರಕಾರ ಕೊನೆ 4 ಅಂಕ ಕನ್ಸಿಡರ್ ಮಾಡ್ತಾರೆ. ಮೊದಲನೇ 2 ಅಂಕೆ ಬಿಟ್ಬಿಟ್ಟು ಕೊನೆ 4 ಅಂಕಕ್ಕೆ 1,000 ರೂಪಾಯಿ ಇರುತ್ತೆ. ಅಂದ್ರೆ ಎಷ್ಟು ಜನಕ್ಕೆ? 38,800 ಜನಕ್ಕೆ ಹೋಗುತ್ತೆ. ಆಮೇಲೆ 8th ಪ್ರೈಸ್ 8ನೇ ಬಹುಮಾನ ಬಂದ್ಬಿಟ್ಟು 500 ಎಷ್ಟು ಜನಕ್ಕಿದೆ? 48,600 ಜನಕ್ಕಿದೆ. ಆಮೇಲೆ 9ನೇ ಪ್ರೈಸ್ 250 ಎಷ್ಟು ಜನಕ್ಕಿದೆ? 58,320 ಜನಕ್ಕಿದೆ. ಆಯ್ತಾ? ಕನ್ಸೋಲೇಷನ್ ಪ್ರೈಸ್ ಅಂತಂದ್ರೆ ಸಮಾನಾರ್ಥಕ ಬಹುಮಾನ. ಅಂದ್ರೆ ಮೊದಲನೇ ಬಹುಮಾನಿಗೆ ಜಸ್ಟ್ ಮಿಸ್ ಅಂದ್ರೆ ಒಂದು ಸೀರೀಸ್ ಮಿಸ್ ಆಗಿರುತ್ತೆ, ಅವರಿಗೆ 1 ಲಕ್ಷ ಪ್ರಕಾರ ಹೋಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಸೀರೀಸ್ 10 ಕೋಟಿಗೆ ಸೆಲೆಕ್ಷನ್ ಆಗಿರುತ್ತೆ. ಆಯ್ತಾ? ಮಿಕ್ಕಿದ್ದು 5 ಸೀರೀಸ್ ಇರ್ತಾವಲ್ಲ, ಅವರಿಗೆ 5 ಸೀರೀಸ್ಗೆ ಅಂಕೆಗಳೆಲ್ಲ ಸೇಮ್ ಇರುತ್ತೆ, ಆದರೆ ಆಲ್ಫಾಬೆಟ್ ಮಾತ್ರ ಒಂದು ಜಸ್ಟ್ ಮಿಸ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಈಗ ಯಾವ್ದೋ ಒಂದು ಸೀರೀಸ್ಗೆ 10 ಕೋಟಿ ಹೋದ್ರೂ ಮಿಕ್ಕಿದ 5 ಸೀರೀಸ್ಗೆ 1 ಲಕ್ಷ ಪ್ರಕಾರ ಬರುತ್ತೆ. ಇಷ್ಟಿದೆ ಸ್ನೇಹಿತರೆ, ಮೊದಲಿಂದ ಅಂತಿಮ ಬಹುಮಾನ ನಾನು ನಿಮಗೆ ಹೇಳಿ ತಿಳಿಸಿದ್ದೀನಿ. ಆಮೇಲೆ ಕನ್ಸೋಲೇಷನ್ ಪ್ರೈಸ್ ಕೂಡ ಹೇಳಿದ್ದೀನಿ. ಆಮೇಲೆ ದಿನಾಂಕ ನೋಡೋಣ, ಯಾವತ್ತಿದು ಡೇಟ್ ಆಫ್ ಡ್ರಾ ಬಂದ್ಬಿಟ್ಟು 28ನೇ ತಾರೀಕು 3/2026. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಇದರ ಡ್ರಾ ಇದೆ. ಮಾರ್ಚ್ 28ನೇ ತಾರೀಕು 2026 ಇಸ್ವಿಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಈ ಟಿಕೆಟ್ ಯಾರಾದ್ರೂ ಖರೀದಿ ಮಾಡಿದ್ರೆ ಅದ್ರ ಫಲಿತಾಂಶ ನೀವು ಇವ್ರದ್ದು ವೆಬ್ಸೈಟ್ ಇದೆ ಸ್ನೇಹಿತರೆ, ಆ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಕೂಡ ನಾನು ಓದಿ ಹೇಳಿರ್ತೀನಿ. ಇದ್ರಾಗ ಕೂಡ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ವೆಬ್ಸೈಟು. ಒಂದು ನಿಮಿಷ ಸ್ನೇಹಿತರೆ, ವೆಬ್ಸೈಟು ಇದ್ರಾಗೆ ಎಲ್ಲಿ ಮೆನ್ಷನ್ ಮಾಡಿರೋದು ನಾವು ಹುಡುಕಿ ನಾನು ನಿಮಗೆ ತೋರಿಸ್ತೀನಿ. ಸಣ್ಣ ಅಕ್ಷರದಲ್ಲಿ ಇಲ್ಲಿ ಈ ಕಡೆ ಈ BR ಸಂಖ್ಯೆ ಇದೆಯಲ್ಲ, ಇದು ಸಣ್ಣ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ಇದು ಫಾರ್ ಡ್ರಾ ರಿಸಲ್ಟ್ಸು www.statelottery.kerala.gov.in. ಅಂದರೆ ನಿಮಗೆ ಟಿಕೆಟ್ ನೀವು ನಿಮ್ಮ ಕೈಯಾಗ ಬಂದರೆ ಒಂದು ಯಾವ್ದಾದ್ರು ಒಂದು ಬೂತ್ ಕನ್ನಡಿ ಇಟ್ಬಿಟ್ಟು, ಅಂದರೆ ಅಷ್ಟು ಸಣ್ಣ ಅಕ್ಷರದಲ್ಲಿದೆ, ಅದನ್ನ ಸ್ವಲ್ಪ ಜೂಮ್ ಮಾಡಿಬಿಟ್ಟು ಒಂದು ನೋಟಲ್ಲಿ ಬರ್ಕೊಂಡ್ಬಿಟ್ಟು ಆಮೇಲೆ ಗೂಗಲಲ್ಲಿ ಈ ವೆಬ್ಸೈಟ್ ಹೊಡೆದ್ಬಿಟ್ರೆ ಫಸ್ಟಿಗೆ ಬರೋದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿಂದ ಅಂದರೆ ಮಾರ್ಚ್ 28ನೇ ತಾರೀಕು 6 ಗಂಟೆಗೆ ನಿಮಗೆ PDF ಫಾರಂ ಮುಖಾಂತರ ನೀವು ಇದರ ಫಲಿತಾಂಶವನ್ನು ನೀವು ಪಡೆಯಬಹುದು. ಮೊದಲಿಂದ ಅಂತ್ಯ ಬಹುಮಾನ ತನಕ ಎಲ್ಲ ನಂಬರ್ಸ್ ಅದರಲ್ಲಿ ಡಿಕ್ಲೇರ್ ಆಗಿರುತ್ತೆ, ಅಂದರೆ ಡ್ರಾ ಆಗಿರೋದೆಲ್ಲ ಸಂಖ್ಯೆಗಳಲ್ಲಿ ಬಂದಿರುತ್ತದೆ. ಇಷ್ಟಿದೆ ಸ್ನೇಹಿತರೆ, ಸಮ್ಮರ್ ಬಂಪರು 28ನೇ ತಾರೀಕು ಮಾರ್ಚು ಡ್ರಾ ಆಗುತ್ತೆ. 250 ರೂಪಾಯಿ ಪ್ರತಿ ಟಿಕೆಟ್ ಬೆಲೆ.
6 ಸೀರೀಸ್ ಉಂಟು. 6 ಸೀರೀಸ್ ಖರೀದಿ ಮಾಡಬಹುದು, ನಿಮ್ಮ ಇಷ್ಟ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಯಾವತ್ತೂ ಪ್ರೋತ್ಸಾಹ ಮಾಡ್ತಾ ಇಲ್ಲ ಲಾಟ್ರಿ ತಗೊಳ್ಳಿ ಅಂತ. ಈ ಲಾಟ್ರಿ ಜೆನ್ಯೂನ್ ಆಗಿ ನೀವು ಆಡಿ ಆಯ್ತಾ. ಆನ್ಲೈನ್ ಅಲ್ಲಿ ಎಷ್ಟು ಮಟ್ಟಿಗೆ ನಿಜ ಇರುತ್ತೆ, ಎಷ್ಟು ಮಟ್ಟಿಗೆ ಸುಳ್ಳಿರುತ್ತೆ ಹೇಳಕ್ಕಾಗಲ್ಲ ಸ್ನೇಹಿತರೆ. ಹಂಗಾಗಿ ನೀವು ಜೆನ್ಯೂನ್ ಆಗಿ ಏಜೆನ್ಸಿ ಮುಖಾಂತರ ಟಿಕೆಟ್ ನ ಪಡೆದುಕೊಡಿ. ಆಮೇಲೆ ಅಥರೈಸ್ಡ್ ಏಜೆನ್ಸಿ ಹತ್ರ ನೀವು ಖರೀದಿ ಮಾಡಿ ಆಯ್ತಾ. ಈಗ ಬಹಳ ಮೋಸ ನಡೀತಾ ಇದೆ ಆಯ್ತಾ. ಈ ಮೋಸ ಸ್ಕ್ಯಾಮ್ ಕಾಲದಲ್ಲಿ ನಾವು ಅಂದ್ರೆ ಈ ಸ್ಕ್ಯಾಮ್ ಪೀರಿಯಡ್ ಎಲ್ಲ ಹೋಗ್ತಾ ಇದೀವಿ ನಾವು. ಸ್ವಲ್ಪ ನೀವು ಎಲ್ಲ ಒಂದು 10 ಜಾಗ ಕೇಳಿ ಮಾಡಿ ತಗೊಳ್ಳಿ ಆಯ್ತಾ. ಇಷ್ಟೊಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮುಖಾಂತರ ನಾವು ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ.